ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇದೇ 22, 23, 24 ಅಂದರೆ ಶನಿವಾರ, ಭಾನುವಾರ, ಸೋಮವಾರ ಲಕ್ಷ್ಮಿ ಸೀಕ್ರೆಟ್ಸ್ ಅನ್ನುವಂತಹ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿದ್ದೀನಿ. 3 days ಇರುತ್ತೆ. ಇದರಲ್ಲಿ ಪವರ್ಫುಲ್ ಮನಿ ಯಂತ್ರನ ಕೊಡ್ತಾ ಇದ್ದೀನಿ. ಇದುವರೆಗೂ ನೀವು ನೋಡಿಲ್ಲ, ಕೇಳಿಲ್ಲ, ಇದುವರೆಗೂ ಯಾವುದೇ ಕ್ಲಾಸಲ್ಲೂ ನಾನು ಅದನ್ನು ಕೊಟ್ಟಿಲ್ಲ. ಸೊ 2026ಗೆ ಅದನ್ನು ನಾನು ಪ್ಲ್ಯಾನ್ ಮಾಡಿದ್ದು. ನೆಕ್ಸ್ಟ್ 9 years ನಿಮಗೆ ಆ ಒಂದು ಎನರ್ಜಿ ಸಿಕ್ಕಲಿ ಅಂತ ಈ ಒಂದು ಪವರ್ಫುಲ್ ಮನಿ ಯಂತ್ರನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಶೇರ್ ಮಾಡ್ತೀನಿ. ಮತ್ತು ಲಕ್ಷ್ಮಿ ಸೀಕ್ರೆಟ್ನ ತಿಳ್ಕೊಂಡು ನಿಮ್ಮ ಡೈಲಿ ಲೈಫಲ್ಲಿ ಮನಿ ಅಟ್ರಾಕ್ಟ್ ಮಾಡುವಂಥ ಟೆಕ್ನಿಕ್ಸ್ನ ನಾನು ಹೇಳ್ಕೊಡ್ತೀನಿ. ಈ ಹಿಂದೆ ಯಾವ ಕ್ಲಾಸಲ್ಲೂ ಹೇಳ್ಕೊಟ್ಟಿಲ್ಲ. ಆ್ಯಂಡ್ ಈ ಥರದ ಟಾಪಿಕಲ್ಲಿ ಕನ್ನಡದಲ್ಲಿ ಇದುವರೆಗೂ ಯಾರೂ ಕ್ಲಾಸಸ್ನ ಕಂಡಕ್ಟ್ ಮಾಡಿಲ್ಲ. ನಾನೇ ಫಸ್ಟ್ ಮಾಡ್ತಾ ಇರೋವಂಥದ್ದು. 3 days ಇರುತ್ತೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಇವತ್ತಿನ ಟಾಪಿಕ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಆಗಿರುತ್ತೆ. ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ. ಟೇಕ್ ವಾಟ್ ರೆಸೊನೇಟ್ ಟು ಯು, ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು. ಯಾವುದೇ ಸ್ಟ್ರೆಸ್ಸಿಂದ ನೋಡಬೇಡಿ. ಮತ್ತು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ. ಆಮೇಲೆ ಫೋರ್ಸ್ಫುಲ್ಲಿ ಇದರಲ್ಲಿ ನಿಮ್ಮನ್ನು ಫಿಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಇದು ರೆಸೊನೇಟ್ ಆಗ್ತಿದೆ ಅಂದರೆ ಕಂಟಿನ್ಯೂ ವಾಚಿಂಗ್. ಅಲ್ಲಪ್ಪ ಇದು ನನ್ನ ಮೆಸೇಜ್ ಅಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಬಹುದು ನೀವು. ನೋ ಫೋರ್ಸ್, ಕಂಟಿನ್ಯೂ ನೀವು ವಾಚ್ ಮಾಡಬೇಕು ಅಂತ. ಫ್ರೀ ವಿಲ್ ಆಗಿ ಈ ಒಂದು ರೀಡಿಂಗ್ನ ತಗೊಳ್ಳಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ. 2 of Cups, the Hierophant, Queen of Cups, Ace of Cups, 7 of Pentacles. Okay. ಮಾ ದುರ್ಗಾ, ಈಗ ನೀವು ದೇವಿ ಪೂಜೆ ಮಾಡ್ತಿದ್ದೀರಾ, ಆರಾಧನೆ ಮಾಡ್ತಿದ್ದೀರಾ ರೀಸೆಂಟ್ ಡೇಸಲ್ಲಿ. ವೆರಿ ಗುಡ್. ವಾವ್. ಮಾ ಸೀತಾ, ಸಮಾಧಿ. ಓಕೆ, ಇದರಲ್ಲೊಂದು ಕಾರ್ಡ್ ಇದೆ. ವಾಟ್ ಈಸ್ ದಟ್? ಧೂಮ್ರಾವತಿ. ದೇರ್ ಈಸ್ ಅ ಮೆಸೇಜ್, ಇಂಪಾರ್ಟೆಂಟ್ ಮೆಸೇಜ್. ಐ ವಿಲ್ ಶೇರ್. ಓಕೆ. ಸೊ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ನೋಡೋದಾದರೆ, ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ದೇವಿ ಆರಾಧನೆ ನೀವೇನು ಮಾಡ್ತಿದ್ದೀರೋ, ನಿಮ್ಮಲ್ಲಿ ತುಂಬ ದುಃಖ, ಸಂಕಟ ಇಟ್ಕೊಂಡಿದ್ದೀರಾ. ನೀವು ತುಂಬ ಏನೋ ಹೊರಗೆ ಹಾಕುವಂಥದ್ದಿದೆ. ನಿಮ್ಮಲ್ಲಿ ಕ್ಲಿನ್ಸಿಂಗ್ ಆಗುವಂಥ ಅವಶ್ಯಕತೆ ಇದೆ. ನೀವು ಯಾವುದೋ ಒಂದು ವಿಷಯವನ್ನು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ಇದು ರಿಲೇಷನ್ಶಿಪ್ ಬಗ್ಗೆ ಆಗಿರಬಹುದು, ಹಣಕಾಸಿನ ಬಗ್ಗೆ ಆಗಿರಬಹುದು, ಮಕ್ಕಳ ವಿಚಾರದಲ್ಲಿ ಆಗಿರಬಹುದು. ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ನೀವು ಲಕ್ಷ್ಮಿ ಪೂಜೆ ಮಾಡ್ತಿದ್ದೀರಾ, ನೀವೇ ಖುಷಿ ಇಲ್ಲ ಅಂದರೆ ನಿಮ್ಮ ಲಕ್ಷ್ಮಿ ಖುಷಿ ಆಗ್ತಾರಾ? ಪ್ಲೀಸ್. ಸೊ ಈ ವಿಚಾರದಿಂದ ನೀವು ಆಚೆ ಬರೋದೇನು ಕಷ್ಟ ಅಂತ ಅಂತೂ ಅಲ್ವೇ ಅಲ್ಲ. 7 of Wheels ಏನು ಹೇಳುತ್ತೆ ಅಂದರೆ, ನೀವು ಎಷ್ಟೊಂದು ಕಡೆ ಹಣ ಕಳ್ಕೊಂಡ್ಬಿಟ್ಟಿದ್ದೀರಾ. ಇದು ಬಿಸ್ನೆಸ್ಸಲ್ಲಿ ಆಗಿರಬಹುದು, ಈ ಥರ ನೀವು ರೀಡಿಂಗ್ಸ್ನ ಕೇಳೋವಂಥದ್ದು ಆಸ್ಟ್ರಾಲಜಿಕಲಿ ಅದು ಆಗಿರಬಹುದು, ಅಥವಾ ಕೋರ್ಟ್ ವಿಚಾರವಾಗಿ ಆಗಿರಬಹುದು. ತುಂಬ ಹಣಕಾಸನ್ನು ಕಳ್ಕೊಂಡಿದ್ದೀರಾ. ಅದರಲ್ಲಿ ಯಾವುದೇ ರೀತಿ ಗ್ರೋತ್ ಸಿಗ್ತಾ ಇಲ್ಲ, ಯಾವುದೇ ನಿಮಗೆ ಉಪಯೋಗ ಆಗ್ತಾ ಇಲ್ಲ. ಧೂಮ್ರಾವತಿ ಮೆಸೇಜಲ್ಲಿ ಏನು ಕೊಡ್ತಾ ಇದೆ ಅಂತಂದರೆ, ನಿಮಗೆ ಗೊತ್ತಾ, ಪಾರ್ವತಿನೇ ಧೂಮ್ರಾವತಿ. ಪಾರ್ವತಿಗೆ ತುಂಬ ಹೊಟ್ಟೆ ಹಶ್ವಾಗಿತ್ತಂತೆ. ಸೊ ಆಗ ಏನನ್ನು ತಿನ್ನಬೇಕು ಅಂತ ಅವರಿಗೆ ಗೊತ್ತಾಗಲಿಲ್ಲ. ಎಲ್ಲದನ್ನು ತಿಂತಾರೆ, ಅಂದರೆ ಫುಲ್ ಊಟ ಮಾಡ್ತಾರೆ, ಹಣ್ಣು ಹಂಪಲು ಎಲ್ಲ ತಿಂತಾರೆ. ಆದ್ರೂ ಅವರು ಹೊಟ್ಟೆ ಹಶು ಕಮ್ಮಿ ಆಗೋದಿಲ್ಲ. ಶಿವನ್ನ ಕೇಳಬೇಕು ಅಂದರೆ ಶಿವ ತಪಸ್ಸಿಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ಶಿವ ಅವರ ವಿಷಯಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ವೋ, ಅವರಿಗೆ ರೆಸ್ಪಾನ್ಸ್ ಮಾಡೋದಿಲ್ವೋ, ಅವರು ಖುದ್ದು ಶಿವನನ್ನೇ ನುಂಗ್ಬಿಡ್ತಾರೆ. ಆಗ ನಿನ್ನ ಸ್ವಂತ ಗಂಡನನ್ನೇ ನೀನು ನುಂಗಿದಾಕೆ, ಹಾಗಾಗಿ ನೀನು ಜೀವನ ಪೂರ್ತಿ ವಿಧವೆಯಾಗಿ ಇರ್ತೀಯಾ ಅನ್ನುವಂಥ ಶಾಪ ಧೂಮ್ರಾವತಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಆಕೆ ಯಾವಾಗಲೂ ಬಿಳಿ ಬಟ್ಟೆಯನ್ನು ಧರಿಸಿರ್ತಾರೆ. ಆ್ಯಂಡ್ ಧೂಮ್ರಾವತಿ ಆರಾಧನೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ದೂರ ಆಗುತ್ತೆ.
ಮನೆಯಲ್ಲಿರುವಂತಹ ನೆಗೆಟಿವಿಟಿ ದೂರ ಆಗುತ್ತೆ. ಎಷ್ಟೋ ಜನ ಆ್ಯಂಡ್ ದಸ್ಮಹಾವಿದ್ಯದಲ್ಲೂ ಧೂಮ್ರಾವತಿನ ಆರಾಧನೆ ಮಾಡ್ತೀವಿ. ಮತ್ತು ಇದನ್ನು ಮೋಸ್ಟ್ ನೆಗ್ಲೆಕ್ಟೆಡ್ ದೇವಿ ಅಂತಲೇ ಹೇಳಬಹುದು. ಎಲ್ಲರೂ ಅಷ್ಟೇ ಮನಿ ವಿಷಯವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ, ವಿದ್ಯೆಗಾಗಿ ಸರಸ್ವತಿನ ಆರಾಧನೆ ಮಾಡ್ತಾರೆ, ಮತ್ತು ಬೇರೆ ಇನ್ನು ದೇವಿಗಳನ್ನು ಅಷ್ಟಾಗಿ ಆರಾಧನೆ ಮಾಡೋದೇ ಇಲ್ಲ ಮನೆಗಳಲ್ಲಿ. ಧೂಮ್ರಾವತಿ ದೇವಿಯ ಆರಾಧನೆ ಮಾಡೋದ್ರಿಂದ, ಧೂಮ್ರಾವತಿ ಸಾಧನೆ ಮಾಡೋದ್ರಿಂದ ಪಾಸ್ಟ್ ಕರ್ಮಗಳಲ್ಲಿ ಇರುವಂತಹ ನೆಗೆಟಿವಿಟಿನ ರಿಮೂವ್ ಮಾಡಬಹುದು ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ನ ರಿಮೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡ್ತಾರೆ ಧೂಮ್ರಾವತಿ ದೇವಿ. ಹಾಗೆಯೇ ಗಂಡ ಹೆಂಡತಿ ಸಂಬಂಧವನ್ನು ಸುಧಾರಿಸೋದ್ರಲ್ಲೂ ಈ ದೇವಿನ ನಾವು ಸ್ಪೆಲ್ಸಲ್ಲಿ ಬಳಸ್ತೀವಿ. ತುಂಬ ಏನಂತಾರೆ ಕ್ವಿಕ್ ಎನರ್ಜೀಸ್ನ ನಾವು ಇಲ್ಲಿ ಫೀಲ್ ಮಾಡಬಹುದು ಮಾ ಧೂಮ್ರಾವತಿದು. ಯಾಕಂದರೆ ಅವರು ದಸ್ಮಹಾವಿದ್ಯದಲ್ಲಿರೋದ್ರಿಂದ ಈಗ ತಾರಾಮ ಹೇಗೆ ಸಹಾಯಕ್ಕೆ ಬರ್ತಾರೋ ಧೂಮ್ರಾವತಿನೂ ಹಾಗೇನೆ. ನಿಮ್ಮ ಜೀವನದಲ್ಲಿ ನೀವು ಬರೀ ಪ್ರೀತಿ ಕಳ್ಕೊಂಡಿದ್ದೀನಿ, ಗಂಡ ಕಳ್ಕೊಂಡಿದ್ದೀನಿ, ಹೆಂಡತಿ ಕಳ್ಕೊಂಡಿದ್ದೀನಿ, ದೂರ ಆಗಿದ್ದಾರೆ, ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಇದೆಲ್ಲದರಿಂದ ಪರಿಹಾರ ಬೇಕು ಅಂದರೆ ಧೂಮ್ರಾವತಿನ ಪ್ರೇಯರ್ ಮಾಡಬೇಕು ನೀವು. ಸೊ ಏಸ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ ಪ್ರೀತಿ ಏನೋ ಇದೆ ನಿಮ್ಮ ಹತ್ರ, ಪ್ರೀತಿ ಹೋಲ್ಡ್ ಮಾಡಿ ಇಡ್ತಾ ಇದ್ದೀರಾ, ಬಟ್ ನಿಮಗೆ ಎಲ್ಲರಿಗೂ ಕೊಡೋದಕ್ಕೆ ಪ್ರೀತಿ ಇದೆ, ಟೈಮ್ ಇದೆ, ಬಟ್ ನಿಮಗೆ ಯಾರೂ ಪ್ರೀತಿ ವಾಪಸ್ ಕೊಡ್ತಾ ಇಲ್ಲ. ಅಗೇನ್ ಯು ಆರ್ ಇನ್ಸೈಡ್ ವೆರಿ ಅಲೋನ್. ನೀವು ತುಂಬ ಸ್ಪಿರಿಚುವಲಿ ಸ್ಟ್ರಾಂಗ್ ಇದ್ದೀರಾ, ದೇವರನ್ನ ಆರಾಧನೆ ಮಾಡ್ತೀರಾ, ರಾಘವೇಂದ್ರ ಸ್ವಾಮಿನ ತುಂಬ ನಂಬಿದ್ದೀರಾ, ದೇವಿ ಆರಾಧನೆ ಮಾಡ್ತೀರಾ. ಆಮೇಲೆ ನಿಮಗೆ ಈ ಕರ್ಮ, ಸತ್ಯ, ಧರ್ಮ ಇದನ್ನೆಲ್ಲ ಫಾಲೋ ಮಾಡುವಂಥ ವ್ಯಕ್ತಿ ನೀವು. ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮನ್ನು ಕಾರ್ನರ್ ಮಾಡಿರುವಂಥದ್ದು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರುವಂಥದ್ದು. ಎಗೇನ್ ಇಲ್ಲಿ ನೋಡ್ಬೋದು ಗುರು ರಾಘವೇಂದ್ರ ಸ್ವಾಮಿಗಳ ಪ್ರೆಸೆನ್ಸ್ ಇರುವಂಥದ್ದು. ಗುರು ಕಾರ್ಡ್ ಇದು, ದ ಹರ್ಮಿಟ್. ಯಾರ್ಯಾರು ಟ್ಯಾರೋ ಕಲ್ತಿದ್ದೀರಾ ನಿಮಗೆ ಗೊತ್ತಿರುತ್ತೆ ಗುರು ಕಾರ್ಡ್. ಸೊ ಗುರು ನಿಮ್ಮ ಜೊತೆಗಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ನಿಮ್ಮ ನೀವು ಈ 2 ಆಫ್ ಕಪ್ಸ್ ಬಂದ ತಕ್ಷಣ ಇದು ಲವರ್ ಕಾರ್ಡು, ಇಬ್ಬರು ಹುಡುಗ ಹುಡುಗಿ ಇದ್ದಾರೆ ಅಂದ ತಕ್ಷಣ ಪಾರ್ಟ್ನರ್, ಹಂಗಲ್ಲ. ನಿಮ್ಮೊಳಗಿರುವಂತಹ ಸೋಲ್ ಜರ್ನಿ, ನಿಮ್ಮೊಳಗಿರುವಂಥ ಪ್ರೀತಿನ ಅರ್ಥಕೊಳ್ಳುವಂಥ ಸಮಯ, ನಿಮ್ಮೊಳಗಿರುವಂತಹ ವಿಶ್ವಾಸವನ್ನು ನೀವು ಗಳಿಸ್ಕೋಬೇಕು. ಎಷ್ಟೊಂದು ಜನಕ್ಕೆ ಫೆಮಿನೈನ್ ಮ್ಯಾಸ್ಕ್ಯುಲನ್ ಎನರ್ಜಿನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತಲೇ ಗೊತ್ತಿಲ್ಲ. ನೀವೇ ಹುಡುಗಿ ಆಗಿದ್ದೀರಾ ಅಂದರೆ ನೀವು ಬರೀ ಫೆಮಿನೈನ್ ಅಲ್ಲ, ನಿಮ್ಮಲ್ಲೂ ಮ್ಯಾಸ್ಕ್ಯುಲನ್ ಇರ್ತಾರೆ. ಎಷ್ಟೊಂದು ಜನ ಹುಡುಗರು ಕಣ್ಣೀರು ಹಾಕ್ತಾರೆ, ಆಮೇಲೆ ತುಂಬ ಬೇಗ ನೊಂದ್ಕೊತಾರೆ. ಅವರಲ್ಲಿ ಫೆಮಿನೈನು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗಂತ ಕೆಲವೊಬ್ರು ಹೇಳ್ತಾರೆ ಗೊತ್ತಾ, ಗಂಡಸಿಗೆ ಕಣ್ಣೀರು ಬರಲ್ಲ, ಅದೆಲ್ಲ ಸುಳ್ಳು. ನಿಮ್ಮ ಲೈಫಲ್ಲಿ ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ, ಇದಕ್ಕೇ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ತುಂಬ ಸಂಬಳ ಜಾಸ್ತಿ ಇರುತ್ತೆ ಗಂಡು ಮಕ್ಳಕ್ಕಿಂತ. ಆಮೇಲೆ ಈವನ್ ಫಿಸಿಕಲಿನೂ ಸ್ಟ್ರಾಂಗ್, ಅಂದರೆ ಅವ್ರನ್ನ ಸಾಯಿಸುವಷ್ಟು ಅವರಿಗೆ ಧೈರ್ಯ ಇದೆ, ಅವ್ರನ್ನ ದೂರ ಮಾಡುವಷ್ಟು, ಅವ್ರನ್ನ ಬ್ಲೇಮ್ ಮಾಡುವಷ್ಟು ಅವರಿಗೆ ಕಾನ್ಫಿಡೆನ್ಸ್ ಬಂದಿದೆ. ಅಂದರೆ ಜೊತೆಗಿರುವಂಥ ವ್ಯಕ್ತಿನ ಅವರು ಹೇಗಾದರೂ ಮಾಡಿ ದೂರ ಇಡಬೇಕು ಅಂದರೆ, ಮುಂಚೆಲ್ಲ ಹಂಗೆ ಆಗ್ತಿರ್ಲಿಲ್ಲ. ಫ್ಯಾಮಿಲಿಯವರೆಲ್ಲ ಇನ್ವಾಲ್ವ್ ಆಗ್ತಿದ್ರು, ಎಲ್ಲರೂ ಮಾತುಕತೆ ಆದಮೇಲೆ ಆ ಒಂದು ಹುಡುಗಿ ನಿರ್ಧಾರ ತಗೋತಿದ್ಲು. ಈಗ ಹಂಗಲ್ಲ, ಮೈ ಲೈಫ್ ಮೈ ವೇ ಅಂದ್ಕೊಂಡು ಅವರೇ ನಿರ್ಧಾರ ತಗೊಳ್ಳೋಷ್ಟು ಅವರು ಫೆಮಿನೈನ್ ಇಂಟು ಮಾಸ್ಕ್ಗಳನ್ನು ತುಂಬ ಓವರ್ ಸ್ಟ್ರಾಂಗ್ ಮಾಡ್ಕೊಂಡಿರೋದ್ರಿಂದ ಸಮಾಜದಲ್ಲಿ ಈ ಥರದ್ದನ್ನು ಫೇಸ್ ಮಾಡ್ತಿರೋವಂಥದ್ದು. ನಿಮ್ಮ ಜೀವನದಲ್ಲಿ ನೀವು ಸೀತೆ ಆಗಿರಬಹುದು, ಅಂದರೆ ಸ್ಯಾಕ್ರಿಫೈಸ್, ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್, ನಿಮ್ಮ ಗಂಡ ಅಥವಾ ಪ್ರೀತಿಗೋಸ್ಕರ ಸ್ಯಾಕ್ರಿಫೈಸ್, ಇದನ್ನೆಲ್ಲ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ನಿಮ್ಮೊಳಗಿರುವ ಶಕ್ತಿನ ನೀವು ಐಡೆಂಟಿಫೈ ಮಾಡಲ್ಲ. ಬರೀ ನೀವು ಬೇರೆಯವ್ರಿಗೆ ಅಡುಗೆ ಮಾಡೋಕ್ಕೋದು, ಪ್ರೀತಿ ಕೊಡೋದು, ಅವರಿಗೆ ಹಣ ಸಹಾಯ ಮಾಡೋದು, ಅವ್ರೇನಾದರೂ ಫೋನ್ ಮಾಡಿ ಮಾತಾಡುವಾಗ ಅವ್ರಿಗೆ ಖುಷಿಯಿಂದ ಮಾತುಗಳನ್ನು ಆಡುವಂಥದ್ದು, ಅವರನ್ನು ಸ್ಯಾಟಿಸ್ಫೈ ಮಾಡುವಂಥದ್ದು. ಆದರೆ ನಿಮ್ಮ ಒಳ ಮನಸ್ಸು ಅಥವಾ ನಿಮ್ಮ ಒಳಗಡೆ ಇರೋ ಟ್ಯಾಲೆಂಟ್ ಅಥವಾ ನಿಮಗೆ ಒಳ ಗುರಿ, ಅಂದರೆ ನಿಮಗೆ ಏನು, ನಿಮ್ಮನ್ನು ಐಡೆಂಟಿಫೈ ಮಾಡೋದು ಏನು, ಅದನ್ನು ನೀವು ತಿಳ್ಕೊಂಡು ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿದ್ದೆ ಆದರೆ, ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡಿದ್ದೆ ಆದರೆ ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈಗಲೂ ಬ್ಯೂಟಿಫುಲ್ ಆಗಿದೆ, ಇನ್ನೂ ಬ್ಯೂಟಿಫುಲ್ ಆಗುತ್ತೆ. ಇನ್ನರ್ ಪೀಸ್ಗೋಸ್ಕರ ದಯವಿಟ್ಟು ಮೆಡಿಟೇಟ್ ಮಾಡಿ, 7 ಚಕ್ರ ಹೀಲಿಂಗ್ಸ್ನ ಮಾಡ್ಕೊಳ್ಳಿ, 7 ಚಕ್ರ ಮೆಡಿಟೇಷನ್ನ ಮಾಡ್ಕೊಳ್ಳಿ, ನಿಮ್ಮ ಲವ್, ನಿಮ್ಮ ಪ್ರೀತಿಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಲ್ಯಾಪಿಸ್ ಲಜೂಲಿ ರೀಸೆಂಟಾಗಿ ನಿಮ್ಮ ಜೀವನದಲ್ಲಿ ಬಂದಿರಬಹುದು ಕ್ರಿಸ್ಟಲ್, ಅದನ್ನು ನೀವು ಯೂಸ್ ಮಾಡ್ತಿರ್ಬೋದು, ಅಥವಾ ಅಮೆಥಿಸ್ಟ್. ದುರ್ಗಾ ಮೆಸೇಜ್ ಏನು ಬರ್ತಿದೆ ಅಂದರೆ,
ಈ ರೀಡಿಂಗ್ ನೀವು ಯಾವಾಗ ನೋಡ್ತಿರೋ ಇಲ್ಲಿಂದ ನಿಮ್ಮ ಶತ್ರುಗಳೆಲ್ಲ ನಾಶ ಆಗ್ತಿದ್ದಾರೆ. ನಿಮ್ಮ ಸಮಯ ಒಳ್ಳೆಯದಾಗಿ ಶುರುವಾಗ್ತಿದೆ. ನಿಮ್ಮ ಜೀವನದಲ್ಲಿ ಇರುವಂತಹ ನೆಗೆಟಿವಿಟಿನ ದುರ್ಗಾದೇವಿ ರಿಮೂವ್ ಮಾಡ್ತಿದ್ದಾರೆ. ಈ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ತಂದು ಕೊಡ್ತಾ ಇದೆ. ಜೊತೆಗೆ ಹೆಚ್ಚು ಹಣವನ್ನು ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅನ್ನುವಂಥ ಮೆಸೇಜ್ ದುರ್ಗಾದೇವಿಯವರು ಕೊಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.